ಐಪಿಎಲ್ ಫೈನಲ್ ಪಂದ್ಯ ಏನಾಗುತ್ತೆ ಅಂತ ಬಹಳ ಕಾತರದಿಂದ ಎದುರು ನೋಡ್ತಾ ಇದ್ರು ಅಭಿಮಾನಿಗಳು. ಪ್ರಮುಖವಾಗಿ ಎಲ್ಲರ ಫೇವರೇಟ್ ಆಗಿದ್ದು ಆರ್ಸಿಬಿ ತಂಡ. ಆರ್ಸಿಬಿ ತಂಡ ಫೈನಲ್ಗೆ ಹೋಗ್ತಾ ಇದ್ದಂತೆಯೇ ಈ ಬಾರಿ ಚಾಂಪಿಯನ್ ಪಟ್ಟಕ್ಕೇರುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿತ್ತು. ಬಟ್ ನಿನ್ನೆ ಮ್ಯಾಚ್ ಕೂಡ ಅಷ್ಟೇ ಹೈಪ್ ಕ್ರಿಯೇಟ್ ಮಾಡಿತ್ತು. ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿಗೆ ಭರ್ಜರಿ ಗೆಲುವು ಸಿಕ್ಕಿದ್ದು ಸತತ 2ನೇ ಬಾರಿ ಆರ್ಸಿಬಿಗೆ ಚಾಂಪಿಯನ್ ಪಟ್ಟ ದೊರೆತಿದೆ. ಇದು ಆರ್ಸಿಬಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ದಾರೆ ಈ ರಿಸಲ್ಟ್ ನೋಡ್ತಾ ಇದ್ದಂತೆ. ಗುಜರಾತ್ ಬಗ್ಗು ಬಡಿದಿದೆ ಪಟಿದಾರ್ ಪಡೆ. ಗುಜರಾತ್ ಟೈಟಾನ್ಸ್ ವಿರುದ್ಧ ರೋಚಕ ಜಯವನ್ನ ಆರ್ಸಿಬಿ ತಂಡ ದಾಖಲಿಸಿತು ನಿನ್ನೆ. ಕಿಂಗ್ ಕೊಹ್ಲಿ ಅಬ್ಬರಕ್ಕೆ ಗುಜರಾತ್ ಟೈಟಾನ್ಸ್ ತತ್ತರಿಸಿ ಹೋಗಿದೆ. ಏಕಾಂಗಿಯಾಗಿ ಹೋರಾಡಿ ಟೀಮ್ ಗೆಲ್ಲಿಸಿಕೊಂಡು ಬಂದಿದ್ದಾರೆ ವಿರಾಟ್ ಕೊಹ್ಲಿ. ಇದು ಗಮನಿಸಬೇಕಾಗಿರುವ ವಿಚಾರ. ನಿನ್ನೆ ಮ್ಯಾಚ್ನ ಹೈಲೈಟ್ ಕೂಡ ಅದೇ. ಗುಜರಾತ್ ನೀಡಿರುವ 156 ರನ್ ಗುರಿ ಬೆನ್ನತ್ತಿದ್ದು ಆರ್ಸಿಬಿ ಟೀಮ್ 5 ವಿಕೆಟ್ ನಷ್ಟಕ್ಕೆ 161 ರನ್ ಬಾರಿಸಿ ಗೆದ್ದು ಬೀಗಿದೆ ಆರ್ಸಿಬಿ ತಂಡ. ಐಪಿಎಲ್ ಚಾಂಪಿಯನ್ ಟೀಮ್ 20 ಕೋಟಿ ರೂಪಾಯಿ ಬಹುಮಾನವನ್ನ ಕೂಡ ಆ ಮೂಲಕ ಬಾಚಿಕೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ನಿನ್ನೆ ಅಭಿಮಾನಿಗಳ ಹರ್ಷೋದ್ಗಾರ ಹಿಂಗಿತ್ತು ಅಂದ್ರೆ ಈ ಸಲಾನೂ ಕಪ್ ನಮ್ಮದೇ ಅಂತ. ಹಂಗಾಗಿ ಕುಣಿದು ಕುಪ್ಪಳಿಸ್ಬಿಟ್ರು. ನಿನ್ನೆಯ ಮ್ಯಾಚ್ ಹೈಲೈಟ್ಸ್ ಅನ್ನ ನೋಡ್ತಾ ಇದ್ದಂತೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ನಿನ್ನೆ ಆರ್ಸಿಬಿ ತಂಡ ಸಮತೋಲನ ಕಾಪಾಡಿಕೊಂಡಿದ್ದು ಕೂಡ ಅದರ ಹೈಲೈಟ್ ಅಂತ ಹೇಳಲಾಗ್ತಾ ಇದೆ. ಟೂರ್ನಿ ಉದ್ದಕ್ಕೂ ಕೂಡ ಆಕ್ರಮಣಕಾರಿ ಆಟ ಆಡಿದ್ದು ಕೂಡ ಆರ್ಸಿಬಿಯ ಈ ಚಾಂಪಿಯನ್ ಪಟ್ಟಕ್ಕೇರೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಪವರ್ ಪ್ಲೇನಲ್ಲಿ ಎದುರಾಳಿ ವಿರುದ್ಧ ಮೇಲುಗೈ ಸಾಧಿಸೋದ್ರಲ್ಲಿ ಆರ್ಸಿಬಿ ಯಶಸ್ವಿಯಾಗಿದೆ. ರಜತ್ ಪಟಿದಾರ್ ನಾಯಕತ್ವ, ಕೊಹ್ಲಿ ಅವರ ಸಲಹೆ ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ತಂಡಕ್ಕೆ ಅಂತ. ತಂಡದಲ್ಲಿ ಎಲ್ಲ ಆಟಗಾರರು ಕೂಡ ಸೂಪರ್ ಸ್ಟಾರ್ಸೇ. ಹೀಗಾಗಿ ಆರ್ಸಿಬಿ ಮತ್ತೊಮ್ಮೆ ಚಾಂಪಿಯನ್ ಪಟ್ಟಕ್ಕೇರೋದಕ್ಕೆ ಇದೆಲ್ಲ ಸಹಕಾರಿ ಆಯಿತು ಅಂತ. ಟಾಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಆರ್ಸಿಬಿ. ಮೊದಲು ಅತ್ಯುತ್ತಮ ಬೆಂಚ್ ಸಾಮರ್ಥ್ಯವನ್ನ ಕೂಡ ಟೀಮ್ ಹೊಂದಿದ್ದು ಕೂಡ ನಿನ್ನೆಯ ಮ್ಯಾಚ್ ಗೆಲ್ಲೋದಕ್ಕೆ ಸಹಕಾರಿ ಆಯಿತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಆಟ ಅತ್ಯದ್ಭುತವಾಗಿತ್ತು. ಜೊತೆಗೆ ಟೀಮ್ ಗೆಲ್ಲೋದಕ್ಕೆ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಐಪಿಎಲ್ ನಲ್ಲಿ ಅತಿ ಹೆಚ್ಚು ಪಂದ್ಯ ಆಡಿರುವ ಆಟಗಾರ ಅನ್ನುವಂತ ಹೆಗ್ಗಳಿಕೆಗೂ ಕೂಡ ವಿರಾಟ್ ಕೊಹ್ಲಿ ಅವರು ಸದ್ಯ ಭಾಜನರಾಗಿದ್ದಾರೆ. ಸತತ 4 ಒಟ್ಟು 6 ಐಪಿಎಲ್ ಆವೃತ್ತಿಗಳಲ್ಲೂ ಕೂಡ 600ಕ್ಕೂ ಹೆಚ್ಚು ರನ್ ಬಾರಿಸಿರುವ ಖ್ಯಾತಿ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಹೋಗುತ್ತೆ. ಐಪಿಎಲ್ ನಲ್ಲಿ 9,000 ರನ್ ಪೂರೈಸಿರುವ ಆಟಗಾರ ಅಂತ ಕೊಹ್ಲಿ ಅವರನ್ನ ಕರೆಯಲಾಗ್ತಾ ಇದೆ. ಐಪಿಎಲ್ನ 12 ಆವೃತ್ತಿಗಳಲ್ಲೂ ಕೂಡ 400+ ರನ್ ಗರಿಷ್ಠ ಗಳಿಕೆ ಮಾಡಿದ್ದು ಕೂಡ ವಿರಾಟ್ ಕೊಹ್ಲಿ ಅಂತ. T20ಯಲ್ಲಿ ಅತಿ ಹೆಚ್ಚು ಅಂದ್ರೆ 211 ಬಾರಿ 50ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ವಿರಾಟ್ ಕೊಹ್ಲಿ. ಇದೆಲ್ಲವೂ ಕೂಡ ಹೈಲೈಟ್ಸ್ ವಿರಾಟ್ ಕೊಹ್ಲಿ ಅವರಿಗೆ ಸಂಬಂಧಪಟ್ಟದ್ದು. ಆರ್ಸಿಬಿ ಯಾವಾಗ 2ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರ್ತೋ ಆಗಲೇ ನೋಡಿ ಅಭಿಮಾನಿಗಳ ಹರ್ಷೋದ್ಗಾರ, ಮತ್ತೊಂದು ಕಡೆ ಶುಭಾಶಯಗಳ ಮಹಾಪೂರ ಆರ್ಸಿಬಿ ತಂಡಕ್ಕೆ ಹರಿದು ಬರ್ತಾ ಇತ್ತು. ಅದೇ ರೀತಿ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಶುಭಾಶಯ ಕೋರಿದ್ದಾರೆ. ಐಪಿಎಲ್ ಗೆಲ್ತಾ ಇದ್ದಂತೆ ಆರ್ಸಿಬಿ ತಂಡ. ಆರ್ಸಿಬಿ ಗೆಲುವಿಗೆ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ವಿಶ್ ಮಾಡಿದ್ದಾರೆ. ಇದು ನಮ್ಮ ಆರ್ಸಿಬಿಯ ಸುವರ್ಣ ಅಧ್ಯಾಯ ಅಂತ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈ ಸಲವೂ ಕಪ್ ನಮ್ಮದೇ ಅಂತ ಡಿ.ಕೆ. ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಐಪಿಎಲ್ನಲ್ಲಿ ಆರ್ಸಿಬಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದ್ದು ಆಟಗಾರರು, ಕೋಚ್ಗಳು, ಸಿಬ್ಬಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಆರ್ಸಿಬಿಗೆ ಶುಭ ಕೋರಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಮತ್ತೊಮ್ಮೆ ಐಪಿಎಲ್ ಚಾಂಪಿಯನ್ ಆಗಿದ್ದಕ್ಕೆ ಸಿದ್ದರಾಮಯ್ಯನವರು ಕೂಡ ಮಾಜಿ ಮುಖ್ಯಮಂತ್ರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ. ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಯಾವಾಗ ಆರ್ಸಿಬಿ ಚಾಂಪಿಯನ್ ಪಟ್ಟಕ್ಕೇರ್ತೋ ಆಗಲೇ ಎಲ್ಲರೂ ಕೂಡ ಶುಭಾಶಯ ಕೋರಿದ್ದಾರೆ. ಒಂದು ಕಡೆ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಶುಭಾಶಯ ಕೋರಿರೋದು.